ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಈ 5 ಬಗೆಯ ಹಿಟ್ಟು ಇದ್ದೇ ಇರುತ್ತೆ. 5 ಬಗೆಯ ಹಿಟ್ಟಿನಲ್ಲಿ 5 ರೀತಿಯ ಚಪಾತಿಗಳನ್ನು ಹೇಳಿಕೊಡ್ತಾ ಇದ್ದೇನೆ. ತುಂಬ ಸುಲಭವಾಗಿ ಮಾಡಬಹುದು, ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಉಬ್ಬಿದ ಚಪಾತಿ ರೆಸಿಪಿಗಳನ್ನು ನೋಡೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ, KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪಾ. ಡಾಬಾದಲ್ಲಿ ಇದನ್ನ ರೋಟಿ ಚಪಾತಿ ಅಂತಾನೂ ಕರೀತಾರೆ. ಫಸ್ಟ್ ನಾನು ರವೆ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಬಾಣಲಿ ಸ್ಟವ್ ಮೇಲೆ ಇಟ್ಟು ಬಾಣಲಿಗೆ 2 ಕಪ್ಪಿನಷ್ಟು ನೀರು ಹಾಕಬೇಕು. ಈ ನೀರಿಗೆ 1 ಸ್ಪೂನಿನಷ್ಟು ಉಪ್ಪು ಹಾಕಬೇಕು. ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಇದಕ್ಕೆ 1 ಸ್ಪೂನಿನಷ್ಟು ಎಣ್ಣೆ, ಬೆಣ್ಣೆ ಅಥವಾ ತುಪ್ಪ ಬೇಕಾದರೂ ಹಾಕ್ಕೊಳ್ಬಹುದು. ನಾನು ಎಣ್ಣೆ ಹಾಕಿದ್ದೇನೆ. ನೀರು ಚೆನ್ನಾಗಿ ಕುದಿ ಬರಬೇಕು. ನೋಡಿ, ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ನಾನಿಲ್ಲಿ 1 ಕಪ್ಪಿನಷ್ಟು ರವೆ ಹಾಕಿದ್ದೇನೆ. ಉಪ್ಪಿಟ್ಟು ಮಾಡುವಂತಹ ಬಾಂಬೆ ರವೆ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿರೋಟಿ ರವೆಯಲ್ಲಿ ಬೇಕಾದರೂ ಮಾಡಬಹುದು. ನೀರು ತಗೊಂಡಿರುವಂತಹ ಕಪ್ಪಿನಲ್ಲೇ 1 ಕಪ್ಪಿನಷ್ಟು ರವೆ ತಗೊಳ್ಬೇಕು. ರವೆ ಗಟ್ಟಿ ಆಗುವವರೆಗೂ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ನೋಡಿ, ರವೆ ಚೆನ್ನಾಗಿ ನೀರನ್ನ ಹೀರ್ಕೊಂಡು ಗಟ್ಟಿಯಾಗಿದೆ. ರವೆನ ಈ ನೀರಲ್ಲಿ ಚೆನ್ನಾಗಿ ಬೇಯಿಸಬೇಕು. ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರವೆ ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ಟವ್ ಆಫ್ ಮಾಡಿಬಿಡಿ. ರವೆ ಸ್ವಲ್ಪ ಬೆಚ್ಚಗಾಗುವವರೆಗೂ ಮುಚ್ಚಿಟ್ಟು ಹಾಗೆ ಬಿಡಿ. ರವೆ ಹೆಚ್ಚು ತಣ್ಣಗಾಗೋಕ್ಕೆ ಬಿಡಬಾರ್ದು. ಸ್ವಲ್ಪ ಬೆಚ್ಚಗಿರುವಾಗಲೇ ಈ ರೀತಿ ನೀರಲ್ಲಿ ಕೈನ ಅದ್ದಿ ಚೆನ್ನಾಗಿ ನಾದ್ಕೊಳ್ಬೇಕು. ಈ ರವೆನ ನೀವು ನಾದಿದಷ್ಟು ಅಷ್ಟು ಚೆನ್ನಾಗಿ ರೊಟ್ಟಿ ಮಾಡಿಕೊಳ್ಬಹುದು. ನೋಡಿ, ರವೆ ಚೆನ್ನಾಗಿ ಕೂಡಿ ಈ ರೀತಿ ಸಾಫ್ಟ್ ಆಗಿದೆ. ನಿಮಗೆ ರೊಟ್ಟಿ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಇದು ಉಂಡೆ ಮಾಡಬಹುದು. ನಾನಿಲ್ಲಿ ಮೀಡಿಯಂ ಸೈಜ್ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ರೊಟ್ಟಿ ಲಟ್ಟಿಸೋಕೆ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಉಂಡೆನ ಈ ರೀತಿ ಅಕ್ಕಿ ಹಿಟ್ಟಲ್ಲಿ ಅದ್ದಿ ಮೆತ್ತಗೆ ಲಟ್ಟಿಸ್ಕೊಳ್ಬೇಕು. ತೀರಾ ಹೆಚ್ಚಾಗಿ ಒತ್ತೋಕೆ ಹೋಗಬೇಡಿ. ಈ ರೀತಿ ಮೃದುವಾಗಿ ಒತ್ತಬೇಕು. ಇದನ್ನ ಕೈಯಲ್ಲಿ ಬೇಕಾದರೂ ಬಡಿಬಹುದು. ಎಲ್ಲರಿಗೂ ಬಡಿಯೋಕ್ಕೆ ಬರಲ್ಲ ಅಂತ ನಾನು ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನ ಎಷ್ಟು ತೆಳುವಾಗಿ ಬೇಕಾದರೂ ಮಾಡಿಕೊಳ್ಳಬಹುದು. ನೋಡಿ, ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಇಷ್ಟು ಮಂದವಾಗಿ ರೊಟ್ಟಿ ಮಾಡಬೇಕು. ಇದು ಶೇಪ್ ಬರೋಕ್ಕೆ ನಾನಿಲ್ಲಿ ಒಂದು ಲಿಡ್ಡನ್ನು ಈ ರೀತಿ ಒತ್ತಿ ಉಳಿದಿರುವಂತಹ ಹಿಟ್ಟನ್ನು ತೆಗಿತಾ ಇದ್ದೀನಿ. ನೋಡಿದ್ರಲ್ಲ, ಇದು ಎಷ್ಟು ರೌಂಡ್ ಆಗಿ ಶೇಪ್ ಬಂದಿದೆ ಅಂತ. ನೋಡಿ, ರೊಟ್ಟಿ ರೆಡಿ ಆಗಿದೆ. ಇದೇ ರೀತಿ ಎಲ್ಲ ರೊಟ್ಟಿ ಮಾಡಬೇಕು. 5 ರಿಂದ 6 ರೊಟ್ಟಿ ಮಾಡಿದ ನಂತರ ನಾನಿಲ್ಲಿ ತವಾ ಬಿಸಿಗಿಟ್ಟಿದ್ದೇನೆ. ತವಾ ಒಮ್ಮೆ ಚೆನ್ನಾಗಿ ಕಾದ ನಂತರ ರೊಟ್ಟಿ ಹಾಕಿದ್ದೇನೆ. ರೊಟ್ಟಿನ 2 ಕಡೆ ಈ ರೀತಿ ಕಾಯಿಸಬೇಕು. ನೋಡಿ, ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಹಿಟ್ಟನ್ನ ಚೆನ್ನಾಗಿ ನಾದಿ ರೊಟ್ಟಿನ ಈ ರೀತಿ ಮಂದವಾಗಿ ಮಾಡಿದ್ರೆ ಉಬ್ಬಿ ಬರುತ್ತೆ. 2 ಕಡೆ ಮುಕ್ಕಾಲು ಭಾಗದಷ್ಟು ಕಾಯಿಸಿದ ನಂತರ ಈ ರೀತಿ ಸ್ಟವ್ ಮೇಲಿಡಿ. ಈ ರೀತಿ ಇಡೋದ್ರಿಂದ ಇದು ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೆ ರೊಟ್ಟಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. 2 ರೊಟ್ಟಿ ತಿಂದರೆ ಸಾಕು, ಹೊಟ್ಟೆ ಫುಲ್ ಆಗುತ್ತೆ. ಇದಕ್ಕೆ ಬೇಕಾದರೆ ಬೆಣ್ಣೆ ಹಚ್ಚಿನೂ ನೀವು ಕಾಯಿಸಬಹುದು. ರೊಟ್ಟಿ ಈ ರೀತಿ ಚೆನ್ನಾಗಿ ಉಬ್ಬಿ ಬರೋದ್ರಿಂದ ಇದು ತುಂಬ ಸಾಫ್ಟ್ ಆಗಿರುತ್ತೆ. ನಿಮ್ಗೆ ಇಷ್ಟವಾದ ಚಟ್ನಿ ಜೊತೆ ತಿನ್ನಬಹುದು. ಕೆಂಪು ಚಟ್ನಿ ಆದರೆ ಚೆನ್ನಾಗಿರುತ್ತೆ. ಅದರ ರೆಸಿಪಿನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಡಯಟ್ ಮಾಡುವವರು, ಸಕ್ಕರೆ ಕಾಯಿಲೆ ಇದ್ದವರು, ವಯಸ್ಸಾದವರು ಇದನ್ನು ಸುಲಭವಾಗಿ ತಿನ್ನಬಹುದು.
ನಾನಿಲ್ಲಿ ಜೋಳದ ರೊಟ್ಟಿ ಮಾಡುವ ವಿಧಾನ ಹೇಳಿಕೊಡ್ತಾ ಇದ್ದೇನೆ. ಈ ವಿಧಾನದಲ್ಲಿ ತುಂಬ ಸುಲಭವಾಗಿ ಯಾರು ಬೇಕಾದರೂ ಜೋಳದ ರೊಟ್ಟಿನ ಮಾಡಬಹುದು. ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 2 ಲೋಟದಷ್ಟು ನೀರು ಹಾಕಿದ್ದೇನೆ. ಈ ನೀರಿಗೆ 1 ಸ್ಪೂನಿನಷ್ಟು ಉಪ್ಪು ಸೇರಿಸಬೇಕು. ನೀರು ಚೆನ್ನಾಗಿ ಕುದಿ ಬರಬೇಕು. ನೀರು ಚೆನ್ನಾಗಿ ಕುದಿ ಬರುವಾಗ 2.5 ಲೋಟದಷ್ಟು ಜೋಳದ ಹಿಟ್ಟನ್ನು ಈ ನೀರಿಗೆ ಸೇರಿಸ್ತಾ ಇದ್ದೀನಿ. ಹಿಟ್ಟು ಪೂರ್ತಿಯಾಗಿ ಹಾಕಿದ ನಂತರ ಕೈ ಬಿಡದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ಟವ್ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ನೀರು ತಗೊಂಡಿರುವಂತಹ ಲೋಟದಲ್ಲಿ ಜೋಳದ ಹಿಟ್ಟು ತಗೊಳ್ಬೇಕು. ನೋಡಿ, ಇದು ಚೆನ್ನಾಗಿ ಕೂಡಿ ಚೆನ್ನಾಗಿ ಬೆಂದಿದೆ ಹಿಟ್ಟು. ನಾನಿಲ್ಲಿ ಸ್ಟವ್ ಆಫ್ ಮಾಡಿದ್ದೇನೆ. ಸ್ಟವ್ ಆಫ್ ಮಾಡಿದ ನಂತರ ಸಟ್ಕದಲ್ಲಿ ಇರುವಂತಹ ಹಿಟ್ಟು ಪೂರ್ತಿಯಾಗಿ ತೆಗೆದು ಹಿಟ್ಟು ಮುಚ್ಚಿಡಬೇಕು. ಹಿಟ್ಟು ಮುಚ್ಚಿಟ್ಟು ಬೆಚ್ಚಗಾಗೋಕ್ಕೆ ಬಿಡಬೇಕು. ಹಿಟ್ಟು ಕೈ ಮುಟ್ಟುವಷ್ಟು ಬೆಚ್ಚಗಾದರೆ ಸಾಕಾಗುತ್ತೆ. ಇದನ್ನು ಬೇಸನಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಈ ರೀತಿ ಕಲಿಸ್ಬೇಕು. ಹಿಟ್ಟು ಚೆನ್ನಾಗಿ ನಾದಿ ಕಲಿಸ್ಬೇಕು. ಯಾವುದೇ ನೀವು ರೊಟ್ಟಿ ಮಾಡಬೇಕಾದ್ರೂ ಹಿಟ್ಟು ಚೆನ್ನಾಗಿ ನಾದಿ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಹಿಟ್ಟು ಈ ರೀತಿ ಚೆನ್ನಾಗಿ ನಾದಿದ ನಂತರ ಮುಚ್ಚಿಡಿ, ಒಣಗೋಕ್ಕೆ ಬಿಡಬಾರ್ದು. ನಾನಿಲ್ಲಿ ಜೋಳದ ರೊಟ್ಟಿ ಸುಲಭವಾಗಿ ಮಾಡುವ ವಿಧಾನ ತೋರಿಸ್ತಾ ಇದ್ದೀನಿ. ರೊಟ್ಟಿ ಲಟ್ಟಿಸೋಕ್ಕೂ ಜೋಳದ ಹಿಟ್ಟೇ ತಗೊಂಡಿದ್ದೀನಿ. ಹಿಟ್ಟು ನೀವು ಈ ರೀತಿ ಒಮ್ಮೆ ನಾದ್ಕೊಳ್ಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಒಮ್ಮೆ ನಾದಿದ ನಂತರ ಉಂಡೆ ಮಾಡಬೇಕು. ಪ್ರತಿ ಸಾರಿ ನೀವು ರೊಟ್ಟಿ ಲಟ್ಟಿಸಬೇಕಾದ್ರೆ ಇದೇ ರೀತಿ ಮಾಡಬೇಕಾಗುತ್ತೆ. ನಂತರ ಮಾಮೂಲಿ ರೊಟ್ಟಿ ಮಾಡುವ ರೀತಿಯಲ್ಲೇ ಇದನ್ನು ಪುಡಿ ಹಿಟ್ಟಲ್ಲಿ ಅದ್ದಿ ಈ ರೀತಿ ಮೃದುವಾಗಿ ಲಟ್ಟಿಸಬೇಕು. ನೀವು ಲಟ್ಟಣಿಗೆಯಲ್ಲಿ ಹೆಚ್ಚು ಒತ್ತಿದ್ರೆ ಅರ್ಧೋಗುತ್ತೆ. ಈ ರೀತಿ ಮೃದುವಾಗಿ ಲಟ್ಟಿಸೋದ್ರಿಂದ ಇದು ಸಾಗುತ್ತೆ. ಈ ರೀತಿ ಎಷ್ಟು ತೆಳುವಾಗಿ ಬೇಕಾದರೂ ನೀವು ರೊಟ್ಟಿನ ಮಾಡಿಕೊಳ್ಳಬಹುದು. ಮಧ್ಯ ಮಧ್ಯದಲ್ಲಿ ಈ ರೀತಿ ಹಿಟ್ಟು ಹಾಕಿ ಲಟ್ಟಿಸಬೇಕು. ನೋಡಿ, ರೊಟ್ಟಿ ಎಷ್ಟು ಸುಲಭವಾಗಿ ಲಟ್ಟಿಸೋಕ್ಕೆ ಬಂದಿದೆ ಅಂತ. ಇದನ್ನು ನೀವು ಈ ರೀತಿ ಶೇಪ್ ಬೇಕಾದರೆ ಮಾಡಿ ಅಥವಾ ಹಾಗೆ ಬೇಕಾದರೂ ಕಾಯಿಸಿ. ಈ ರೀತಿ ಶೇಪ್ ಕೊಡೋದ್ರಿಂದ ರೊಟ್ಟಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ 2 ಅಥವಾ 3 ರೊಟ್ಟಿ ಮಾಡಿ ಕಾಯಿಸಿ. ಎಲ್ಲ ರೊಟ್ಟಿ ಒಂದೇ ಸಾರಿ ಮಾಡಿ ಕಾಯಿಸೋಕ್ಕಾಗಲ್ಲ. ಆ ರೀತಿ ಮಾಡಿದ್ರೆ ಇದು ಅಂಟುತ್ತೆ. ಮನೆಯಲ್ಲಿ ಇಬ್ಬರಿದ್ದರೆ ಒಬ್ಬರು ಲಟ್ಟಿಸೋದು ಒಬ್ಬರು ಕಾಯಿಸೋದು ಮಾಡಿದ್ರೆ ಬೇಗ ಆಗುತ್ತೆ. ರೊಟ್ಟಿ ಬಡಿಯುವ ಕೆಲಸ ಇಲ್ಲದೆ ನೋಡಿ ಎಷ್ಟು ಸುಲಭವಾಗಿ ರೊಟ್ಟಿ ಮಾಡಬಹುದು. ತುಂಬ ಜನಕ್ಕೆ ಜೋಳದ ರೊಟ್ಟಿ ತಿನ್ನಬೇಕು ಅಂತ ಆಸೆ ಇರುತ್ತೆ, ಆದರೆ ಮಾಡೋದು ಕಷ್ಟ ಅಂತ ಮಾಡೋಕ್ಕೆ ಹೋಗಲ್ಲ. ಈ ರೀತಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಸುಲಭವಾಗಿ ಮಾಡಬಹುದು. ತವಾ ಚೆನ್ನಾಗಿ ಕಾದ ನಂತರ ರೊಟ್ಟಿ ಹಾಕಬೇಕು. ಒದ್ದೆ ಬಟ್ಟೆಯಿಂದ ನೀರನ್ನು ಹಚ್ಕೊಳ್ಬೇಕು. ಇದೇ ರೀತಿ 2 ಕಡೆನೂ ಒದ್ದೆ ಬಟ್ಟೆಯಿಂದ ನೀರನ್ನು ಹಚ್ಚಬೇಕು. ಈ ರೀತಿ ಒತ್ತಿ ಇದನ್ನು ಕಾಯಿಸಬೇಕು. ನೋಡಿ, ಈ ರೀತಿ ಒತ್ತಿ ಕಾಯಿಸೋದ್ರಿಂದ ರೊಟ್ಟಿ ಚೆನ್ನಾಗಿ ಉಬ್ಬಿ ಬರುತ್ತೆ. ರೊಟ್ಟಿ ಈ ರೀತಿ ಚೆನ್ನಾಗಿ ಉಬ್ಬಿ ಬಂದರೆ ರೊಟ್ಟಿ ತುಂಬ ಸಾಫ್ಟ್ ಆಗಿರುತ್ತೆ. ನೋಡಿ, ರೊಟ್ಟಿ ಎಷ್ಟು ಚೆನ್ನಾಗಿ ಕಾದಿದೆ. ಇದನ್ನು ತೆಗಿತಾ ಇದ್ದೀನಿ. ನೀವು ಎಲ್ಲ ರೊಟ್ಟಿನೂ ಇದೇ ರೀತಿ ಮಾಡಬಹುದು ಅಥವಾ ಇನ್ನೊಂದು ರೀತಿಯಲ್ಲಿ ಇದನ್ನು ಮಾಡಬಹುದು. ರೊಟ್ಟಿ ಈ ರೀತಿ ಮುಕ್ಕಾಲು ಭಾಗದಷ್ಟು ಕಾಯಿಸಿದ ನಂತರ ಬೆಂಕಿಯಲ್ಲಿ ಇಡಿ. ಈ ರೀತಿ ಬೆಂಕಿಯಲ್ಲಿ ಇಟ್ಟು ಕಾಯಿಸೋದ್ರಿಂದ ಇದರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈ 2 ರೀತಿಯಲ್ಲಿ ಯಾವುದೇ ರೀತಿ ನೀವು ರೊಟ್ಟಿ ಮಾಡಿದ್ರೂ ರೊಟ್ಟಿ ಅಂತೂ ತುಂಬ ಸಾಫ್ಟಾಗಿ ಬರುತ್ತೆ.
ನೋಡ್ತಿದ್ರೇ ಗೊತ್ತಾಗಿರಬಹುದು ಎಷ್ಟು ಸಾಫ್ಟ್ ಆಗಿದೆ ಅಂತ. ಈ ರೊಟ್ಟಿಗೆ ಕೆಂಪು ಚಟ್ನಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದು ಅಷ್ಟೇ, ಸಕ್ಕರೆ ಕಾಯಿಲೆ ಇದ್ದವರು, ವಯಸ್ಸಾದವರು, ಡಯಟ್ ಮಾಡುವವರು ತುಂಬ ಸುಲಭವಾಗಿ ಇಷ್ಟಪಟ್ಕೊಂಡು ತಿನ್ನಬಹುದು. ನೋಡಿದ್ರಲ್ಲ, ತುಂಬ ಸುಲಭವಾಗಿ ಮಾಡಬಹುದು ಜೋಳದ ರೊಟ್ಟಿನ. ನೀವು ಟ್ರೈ ಮಾಡಿ ನೋಡಿ. ಹಾಗಾದರೆ ಬನ್ನಿ ನೆಕ್ಸ್ಟ್ ರೊಟ್ಟಿ ಯಾವುದು ಅಂತ ನೋಡೋಣ. ಮೈದಾ ಹಾಕದೆ ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಈ ರೊಟ್ಟಿ ಸಖತ್ ರುಚಿಯಾಗಿರುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ, ತುಂಬ ಸುಲಭವಾಗಿ ಮಾಡಬಹುದು. ಗೋಧಿ ಹಿಟ್ಟಿನ ರೊಟ್ಟಿ ಮಾಡೋಕ್ಕೆ ಬಾಣಲಿ ಬಿಸಿಗಿಟ್ಟಿದ್ದೀನಿ. ಬಾಣಲಿಗೆ 1 ಲೋಟದಷ್ಟು ನೀರು ಹಾಕಿದ್ದೀನಿ. ನೀರಿಗೆ 3/4 ಸ್ಪೂನಿನಷ್ಟು ಉಪ್ಪು ಹಾಕಬೇಕು. ನೀರು ಚೆನ್ನಾಗಿ ಕುದಿ ಬರಬೇಕು. ನೋಡಿ, ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ 1 ಗ್ಲಾಸಿನಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ. ಇದು ಗಟ್ಟಿಯಾಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಸ್ವಲ್ಪನೂ ಎಣ್ಣೆ ಹಾಕದೆ ಸಾಫ್ಟ್ ಆಗಿರುವಂತಹ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಒಮ್ಮೆ ಈ ರೀತಿ ಚೆನ್ನಾಗಿ ಹಿಟ್ಟು ಮಿಕ್ಸ್ ಮಾಡಿದ ನಂತರ ಇದಕ್ಕೆ 1 ಲೋಟದಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ. ಈ ರೀತಿ ಹಿಟ್ಟು ಹಾಕಿ ಮಿಕ್ಸ್ ಮಾಡೋದ್ರಿಂದ ರೊಟ್ಟಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದ ನಂತರ ಸ್ಟವ್ ಆಫ್ ಮಾಡಿ ಮುಚ್ಚಿಡಿ. ಈ ಹಿಟ್ಟು ಅಷ್ಟೇ ಸ್ವಲ್ಪ ಬೆಚ್ಚಗಾದ ನಂತರ ಚೆನ್ನಾಗಿ ನಾದಬೇಕು. ಈ ರೊಟ್ಟಿ ತುಂಬ ಸಾಫ್ಟಾಗಿರುತ್ತೆ, ಯಾರು ಬೇಕಾದರೂ ತಿನ್ನಬಹುದು. ಹಿಟ್ಟು ಗಟ್ಟಿಯಾದರೆ ಸ್ವಲ್ಪ ಸ್ವಲ್ಪ ಈ ರೀತಿ ನೀರನ್ನು ಹಾಕ್ಕೊಂಡು ಹಿಟ್ಟು ಕಲಿಸಬೇಕು. ಹೆಚ್ಚು ನೀರು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ನೀರು ಹಾಕಿದರೆ ಸಾಕಾಗುತ್ತೆ. ಹಿಟ್ಟು ಕಲಸಿದ ನಂತರ ಈ ರೀತಿ ಚೆನ್ನಾಗಿ ಒಮ್ಮೆ ನಾದಬೇಕು. ಮಾಮೂಲಿ ಗೋಧಿ ಹಿಟ್ಟಿನ ಚಪಾತಿ ನೀವು ಮಕ್ಕಳ ಟಿಫಿನ್ ಬಾಕ್ಸಿಗೆ ಹಾಕಿಕೊಟ್ರೆ ಅದು ಗಟ್ಟಿಯಾಗುತ್ತೆ. ಈ ರೀತಿ ನೀವು ಮಾಡಿಕೊಡಿ. ಮಧ್ಯಾಹ್ನ ಆದರೂ ಇದು ಸಾಫ್ಟ್ ಆಗಿರುತ್ತೆ ರೊಟ್ಟಿ. ಈ ಹಿಟ್ಟಿನಿಂದ ದೊಡ್ಡ ನಿಂಬೆಹಣ್ಣಿನ ಸೈಜಿದು ಉಂಡೆ ಮಾಡಿ ಇಟ್ಕೊಳ್ಬೇಕು. ಈ ರೀತಿ ಎಲ್ಲ ಉಂಡೆ ಮಾಡಿದ ನಂತರ ನಾನಿಲ್ಲಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಮಾಮೂಲಿ ಚಪಾತಿ ಥರನೇ ಇದನ್ನು ಮಾಡಬೇಕು. ಹಿಟ್ಟು ಬೆಂದಿರೋದ್ರಿಂದ ಮಾಮೂಲಿ ಚಪಾತಿ ಹಿಟ್ಟಿನಕ್ಕಿಂತ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಳ್ಬೇಕು. ಆವಾಗ ಈ ರೀತಿ ನಿಮಗೆ ಲಟ್ಟಿಸೋಕ್ಕೆ ಬರುತ್ತೆ. ತವಾ ಚೆನ್ನಾಗಿ ಕಾದ ನಂತರ ಮಾಡಿರುವಂತಹ ರೊಟ್ಟಿ ಹಾಕಿದ್ದೀನಿ. 2 ಕಡೆ 3/4 ಭಾಗದಷ್ಟು ಸುಟ್ಟ ನಂತರ ಬೆಂಕಿಯಲ್ಲಿ ಈ ರೀತಿ ಸುಡಬೇಕು. ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಚೆನ್ನಾಗಿ ನಾದಿರೋದ್ರಿಂದ ರೊಟ್ಟಿ ಈ ರೀತಿ ಉಬ್ಬಿ ಬರುತ್ತೆ. ನೆಕ್ಸ್ಟ್ ರೊಟ್ಟಿ ಯಾವುದು ಅಂತ ನೋಡೋಣ. ಮುಂದಿನ ರೊಟ್ಟಿ ಅಕ್ಕಿ ರೊಟ್ಟಿ ಅಥವಾ ಅನ್ನದ ರೊಟ್ಟಿ ಅಂತಾನೂ ಹೇಳ್ಬೋದು. ತುಂಬ ಸಾಫ್ಟ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಈ ರೊಟ್ಟಿ ಮಾಡೋಕ್ಕೆ 1 ಕಪ್ಪಿನಷ್ಟು ಅನ್ನ ತಗೊಂಡಿದ್ದೀನಿ. ಉಳಿದಿರುವಂತಹ ಅನ್ನ ಬೇಕಾದರೂ ತಗೊಳ್ಬಹುದು ಅಥವಾ ಫ್ರೆಶ್ ಆಗಿ ಮಾಡಿರುವಂತಹ ಅನ್ನ ಬೇಕಾದರೂ ತಗೊಳ್ಬಹುದು. ಇದನ್ನು ನೀರು ಹಾಕದೆ ರುಬ್ಬಬೇಕು. ಅನ್ನ ಸಾಫ್ಟ್ ಆಗಿದ್ದರೆ ಕೈಯಲ್ಲೇ ನೀವು ಕಲಿಸಬಹುದು. ಅನ್ನ ಸ್ವಲ್ಪ ಗಟ್ಟಿಯಾಗಿದ್ದರೆ ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕಾಗುತ್ತೆ. ನೈಸಾಗಿ ರುಬ್ಬಿರುವಂತಹ ಅನ್ನವನ್ನು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಬೇಕು. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನಾನಿಲ್ಲಿ 1 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೀನಿ. 1.5 ಕಪ್ಪಿನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಆ ಅಕ್ಕಿ ಹಿಟ್ಟು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಈ ಹಿಟ್ಟು ಅಷ್ಟೇ ಚೆನ್ನಾಗಿ ನಾದಿ ಕಲಿಸ್ಕೊಳ್ಬೇಕು. ಹಿಟ್ಟು ಗಟ್ಟಿಯಾಗಿ ಇರಬೇಕು. ಹಿಟ್ಟು ಗಟ್ಟಿಯಾಗಿದ್ರೇ ನಿಮಗೆ ಚಪಾತಿ ಥರ ಲಟ್ಟಿಸೋಕ್ಕೆ ಬರುತ್ತೆ. ಇದಕ್ಕೂ ಅಷ್ಟೇ ನಾನು ಸ್ವಲ್ಪನೂ ಎಣ್ಣೆ ಹಾಕ್ತಾ ಇಲ್ಲ. ಎಣ್ಣೆ ಹಾಕದೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಮಾಡಿಕೊಳ್ಬಹುದು. ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿದ ನಂತರ ಈ ರೀತಿ ಚೆನ್ನಾಗಿ ನಾದಬೇಕು. ನೋಡ್ತಿದ್ದೀರಲ್ವಾ, ಈ ರೀತಿ ಹಿಟ್ಟು ಗಟ್ಟಿಯಾಗಿರಬೇಕು.
ಹಿಂದಿನ ದಿವಸ ಉಳಿದಿರುವಂತಹ ಅನ್ನ ಇದ್ದರೆ ಈ ರೀತಿ ರೊಟ್ಟಿ ಮಾಡಬಹುದು. ಯಾವಾಗಲೂ ಚಿತ್ರಾನ್ನ ಮಾಡಿ ತಿನ್ನೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿ. ನೋಡಿ, ಹಿಟ್ಟು ಕಲಸಿ ಆಗಿದೆ. ಈಗ ನಾನು ಇದರಲ್ಲಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಮಾಮೂಲಿ ರೊಟ್ಟಿ ಥರನೇ ಇದನ್ನು ಮಾಡಿಕೊಳ್ಬೇಕು. ನಾನಿಲ್ಲಿ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟಲ್ಲಿ ಇದನ್ನು ಅದ್ಬಿಟ್ಟು ರೊಟ್ಟಿ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ ತುಂಬ ಮೃದುವಾಗಿ ಮಾಡಬೇಕು. ಹೆಚ್ಚು ಒತ್ತಿದ್ರೆ ಇದು ಹರಿಯುತ್ತೆ. ಈ ರೀತಿ ರೌಂಡ್ ಆಗಿ ನಾವು ರೊಟ್ಟಿ ಮಾಡಬಹುದು. ಮಧ್ಯ ಮಧ್ಯದಲ್ಲಿ ಮೇಲಿಂದ ಸ್ವಲ್ಪ ಪುಡಿ ಹಿಟ್ಟನ್ನು ಹಾಕ್ಕೊಂಡು ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ರೊಟ್ಟಿ ಮಾಡಿ. ಈ ರೊಟ್ಟಿನ ಬೇಯಿಸುವ ಕೆಲಸ ಇಲ್ಲದೆ ತುಂಬ ಸುಲಭವಾಗಿ ಮಾಡಬಹುದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೊಟ್ಟಿ ಬಂದಿದೆ ಅಂತ. ನಾನು ತೋರಿಸಿರುವಂತಹ ಎಲ್ಲ ರೊಟ್ಟಿಗಳು ಅಷ್ಟೇ ಹಿಟ್ಟು ಗಟ್ಟಿಯಾಗಿದ್ದರೆ ನಿಮಗೆ ಈ ರೀತಿ ಲಟ್ಟಿಸೋಕ್ಕೆ ತುಂಬ ಸುಲಭವಾಗಿ ಬರುತ್ತೆ. ರವೆ ರೊಟ್ಟಿ ಮಾಡಿರುವಂತಹ ರೀತಿಯಲ್ಲೇ ಈ ರೊಟ್ಟಿನೂ ಮಾಡಬೇಕು. ರೊಟ್ಟಿ ಮೇಲಿಂದ ನೀರನ್ನು ಈ ರೀತಿ ಹಚ್ಚಬೇಕು. ಕ್ಲೀನಾಗಿರುವಂತಹ ಒದ್ದೆ ಬಟ್ಟೆನ ಯೂಸ್ ಮಾಡಿ. ಈ ರೊಟ್ಟಿನೂ ಅಷ್ಟೇ ಚೆನ್ನಾಗಿ ಉಬ್ಬಿ ಬರುತ್ತೆ. ಅನ್ನದಿಂದ ಮಾಡಿರುವಂತಹ ರೊಟ್ಟಿ ಆಗಿದ್ರೂ ಈ ರೊಟ್ಟಿ ಚೆನ್ನಾಗಿ ಉಬ್ಬಿ ಸಾಫ್ಟ್ ಆಗಿರುತ್ತೆ. ಮಾಮೂಲಿ ಅಕ್ಕಿ ಹಿಟ್ಟಿನಿಂದ ಮಾಡಿರುವಂತಹ ರೊಟ್ಟಿ ಬೇಯಿಸಿ ಮಾಡಬೇಕು. ಇದಾದರೆ ಸುಲಭವಾಗಿ ಕಲಸಿ ಮಾಡಬಹುದು. ಈ ಎಲ್ಲ ರೊಟ್ಟಿಗಳಿಗೂ ಕೆಂಪು ಚಟ್ನಿ ಅಥವಾ ಈರುಳ್ಳಿ ಚಟ್ನಿ ಇದ್ದರೆ ಸಖತ್ ರುಚಿಯಾಗಿರುತ್ತೆ. ನಾನು ಎಲ್ಲ ಚಟ್ನಿಗಳ ರೆಸಿಪಿನೂ ಅಪ್ಲೋಡ್ ಮಾಡಿದ್ದೀನಿ, ಒಮ್ಮೆ ನೋಡಿ. ಈಗ ನೆಕ್ಸ್ಟ್ ರೆಸಿಪಿ ಯಾವುದು ಅಂತ ನೋಡೋಣ. ಈ ಆರೋಗ್ಯಕರವಾದ ತಿಂಡಿ ಮಾಡೋಕ್ಕೆ ಬಾಣಲಿ ಬಿಸಿಗಿಟ್ಟಿದ್ದೀನಿ. ಬಾಣಲಿಗೆ 2 ಕಪ್ಪಿನಷ್ಟು ನೀರು ಹಾಕಿದ್ದೀನಿ. ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನಿಲ್ಲಿ 1 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೀನಿ. ಹಾಗೆ 1 ಸ್ಪೂನಿನಷ್ಟು ಎಣ್ಣೆ, ಬೆಣ್ಣೆ ಅಥವಾ ತುಪ್ಪ ಬೇಕಾದರೂ ಹಾಕ್ಕೊಳ್ಬಹುದು. ಹಾಕಿರುವಂತಹ ನೀರು ಚೆನ್ನಾಗಿ ಕುದಿ ಬಂದ ನಂತರ 2 ಕಪ್ಪಿನಷ್ಟು ರಾಗಿ ಹಿಟ್ಟು ಹಾಕಿದ್ದೀನಿ. ರಾಗಿ ಹಿಟ್ಟು ಹಾಕಿದ ನಂತರ ಲಟ್ಟಣಿಗೆ ಅಥವಾ ಮುದ್ದೆ ಕೋಲಲ್ಲಿ ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ತಗೊಂಡಿರುವಂತಹ ಕಪ್ಪಿನ ಮೆಜರ್ಮೆಂಟಲ್ಲಿ ರಾಗಿ ಹಿಟ್ಟನ್ನು ತಗೊಳ್ಬೇಕು. ಹಿಟ್ಟು ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಆದ ನಂತರ ಸ್ಟವ್ ಆಫ್ ಮಾಡಿಬಿಡಿ. ನಂತರ ಕೋಲಲ್ಲಿರುವಂತಹ ಹಿಟ್ಟು ತೆಗೆದು ಇದನ್ನು ಮುಚ್ಚಿಡಬೇಕು. ಇದು ಬೆಚ್ಚಗಾಗುವವರೆಗೂ ಮುಚ್ಚಿಡಬೇಕು. 10 ನಿಮಿಷದ ನಂತರ ನಾನಿಲ್ಲಿ ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಸ್ವಲ್ಪ ಇದು ಬೆಚ್ಚಗಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ಪ್ಲೇಟ್ಗೆ ಹಾಕಿದ ನಂತರ ಬಿಸಿ ಇದ್ದರೆ ಸ್ವಲ್ಪ ತಣ್ಣೀರಲ್ಲಿ ಕೈ ಅದ್ಬಿಟ್ಟು ಚೆನ್ನಾಗಿ ನಾದಬೇಕು. ಹಿಟ್ಟು ಗಟ್ಟಿಯಾಗಿರಬೇಕು. ಹಿಟ್ಟು ಅಕಸ್ಮಾತಾಗಿ ನೀರಾದರೆ ಮೇಲಿಂದ ಪುಡಿ ಹಿಟ್ಟು ಹಾಕ್ಕೊಂಡು ಇದನ್ನು ಕಲಿಸಬಹುದು. ನೋಡ್ತಿದ್ದೀರಲ್ವಾ, ಹಿಟ್ಟಿನ ಹದ ಈ ರೀತಿ ಇರಬೇಕು. ಚಪಾತಿ ಹಿಟ್ಟಿನಕ್ಕಿಂತ ಇದು ಸ್ವಲ್ಪ ಗಟ್ಟಿಯಾಗಿರಬೇಕು. ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ನಾದಿದ್ರೇ ನಿಮಗೆ ಲಟ್ಟಿಸೋಕ್ಕೆ ಚೆನ್ನಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ನಾದಿದ ನಂತರ ಇದರಲ್ಲಿ ಉಂಡೆ ಮಾಡಬೇಕು. ಚಪಾತಿ ಉಂಡೆಗಿಂತ ಸ್ವಲ್ಪ ದೊಡ್ಡ ಸೈಜಿನಲ್ಲಿ ಉಂಡೆ ಮಾಡಿಕೊಳ್ಬೇಕು. ನೋಡಿ, ನಾನಿಲ್ಲಿ ಉಂಡೆ ಮಾಡ್ತಾ ಇದ್ದೀನಿ. ಈ ರೀತಿ ಉಂಡೆ ಮಾಡಬೇಕು. ಉಂಡೆ ಮಾಡಬೇಕಾದ್ರೆ ಹಿಟ್ಟು ಕೈಗೆ ಅಂಟಬಾರ್ದು. ಹಿಟ್ಟು ಗಟ್ಟಿಯಾಗಿದ್ದರೆ ಕೈಗೆ ಅಂಟಲ್ಲ. ಈ ರೀತಿ ಎಲ್ಲ ಉಂಡೆನೂ ಮಾಡಿ ಇಟ್ಕೊಳ್ಬೇಕು. ಇದನ್ನು ಚಪಾತಿ ಥರ ಲಟ್ಟಿಸಬೇಕು. ಲಟ್ಟಿಸೋಕ್ಕೆ ನಾನಿಲ್ಲಿ ರಾಗಿ ಪುಡಿ ಹಿಟ್ಟು ತಗೊಂಡಿದ್ದೀನಿ. ಅಕ್ಕಿ ರೊಟ್ಟಿ ಮಾಡುವ ವಿಧಾನದಲ್ಲಿ ಇದನ್ನು ಮೃದುವಾಗಿ ಲಟ್ಟಿಸಬೇಕು. ಹೆಚ್ಚು ಒತ್ತಿ ಲಟ್ಟಿಸೋಕ್ಕೆ ಹೋಗಬಾರ್ದು. ಈ ರೀತಿ ಮೃದುವಾಗಿ ಲಟ್ಟಿಸಬೇಕು. ನೋಡಿ, ಹಿಟ್ಟು ಗಟ್ಟಿ ಮಾಡಿರೋದ್ರಿಂದ ಲಟ್ಟಿಸೋಕ್ಕೆ ತುಂಬ ಸುಲಭವಾಗಿ ಬರ್ತಿದೆ. ಈ ರೀತಿಯೂ ಮಾಡಬಹುದು. ಇದನ್ನು ಇನ್ನೊಂದು ರೀತಿಯಲ್ಲಿಯೂ ಮಾಡಬಹುದು. ಉಂಡೆ ಪುಡಿ ಹಿಟ್ಟಲ್ಲಿ ಅದ್ದಿ ಮಾಮೂಲಿ ಚಪಾತಿ ರೀತಿಯಲ್ಲಿ ಮಾಡಿ.
ಆದಷ್ಟು ಸ್ವಲ್ಪ ದೊಡ್ಡ ಸೈಜಿನಲ್ಲಿ ಚಪಾತಿ ಮಾಡ್ಕೊಳ್ಳಿ. ಚಪಾತಿ ಮಾಡಿದ ನಂತರ ಶೇಪ್ ಕೊಡೋಕ್ಕೆ ಲಿಡ್ಡಿನಿಂದ ಈ ರೀತಿ ಪ್ರೆಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ರೌಂಡ್ ಶೇಪಲ್ಲಿ ನಾವು ರೋಟಿ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿ ಮಾಡೋದ್ರಿಂದ ಶೇಪ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ರೋಟಿ ಕಾಯಿಸೋಕ್ಕೆ ತವಾ ಬಿಸಿಗಿಟ್ಟಿದ್ದೇನೆ. ತವಾ ಚೆನ್ನಾಗಿ ಕಾದ ನಂತರ ಮಾಡಿರುವಂತಹ ರೋಟಿನ ತವಾ ಮೇಲೆ ಹಾಕ್ಕೊಳ್ಬೇಕು. ನಂತರ ಕ್ಲೀನಾಗಿರುವಂತಹ ಕಾಟನ್ ಬಟ್ಟೆ ತಗೊಂಡು ಒದ್ದೆ ಮಾಡಿ ರೋಟಿ ಮೇಲಿಂದ ಈ ರೀತಿ ನೀರನ್ನು ಹಚ್ಚಬೇಕು. ಇದೇ ರೀತಿ ರೋಟಿ ಎರಡು ಕಡೆನೂ ನೀರನ್ನು ಹಚ್ಕೊಳ್ಬೇಕು. ಈ ರೀತಿ ನೀರನ್ನು ಹಚ್ಚೋದ್ರಿಂದ ರೋಟಿ ಮೇಲಿಂದ ಬಿಳಿ ಬಿಳಿ ಪದರೆ ಇರಲ್ಲ. ಈ ರೀತಿ ಚೆನ್ನಾಗಿ ನೀರು ಹಚ್ಚಿದ ನಂತರ ಎರಡೂ ಕಡೆ ಚೆನ್ನಾಗಿ ರೋಟಿ ಕಾಯಿಸಬೇಕು. ನೋಡಿ, ಈ ರೀತಿ ಸಟ್ಕದಿಂದ ರೋಟಿನ ಒತ್ತಿ ಒತ್ತಿ ಹಿಡಿಯೋದ್ರಿಂದ ರೋಟಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಇದನ್ನ ನಮ್ಮ ಕಡೆ ರಾಗಿ ಚಪಾತಿ ಅಥವಾ ರಾಗಿ ರೋಟಿ ಅಂತ ಕರಿತೀವಿ. ಇದನ್ನ ಇನ್ನೊಂದು ರೀತಿಯಲ್ಲೂ ಮಾಡಬಹುದು. ಒದ್ದೆ ಬಟ್ಟೆಯಿಂದ ನೀರನ್ನು ಹಚ್ಚದೆ ಹಾಗೆ ಬೇಕಾದರೂ ನೀವು ಕಾಯಿಸಬಹುದು. ನೋಡಿ, ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಈ ರೀತಿ ಉಬ್ಬೋದ್ರಿಂದ ಇದು ಸಾಫ್ಟ್ ಆಗಿರುತ್ತೆ, ಹಾಗೆ ಪದ್ರ ಪದ್ರವಾಗಿ ಇರುತ್ತೆ. ಈ ರೀತಿ ಕಾಯಿಸಿರುವಂತಹ ಚಪಾತಿ ಮೇಲಿಂದ ತುಪ್ಪ ಅಥವಾ ಬೆಣ್ಣೆ ಹಚ್ಕೊಂಡು ತಿನ್ನಬಹುದು. ನೋಡಿದ್ರಲ್ಲ, ಹಳೆ ಕಾಲದ ಆರೋಗ್ಯಕರವಾದ ತಿಂಡಿನ. ಹಲ್ಲಿಲ್ಲದ ವಯಸ್ಸಾದವರು, ಚಿಕ್ಕ ಮಕ್ಕಳು, ಡಯಟ್ ಫಾಲೋ ಮಾಡುವವರು, ಡಯಾಬಿಟಿಕ್ ಇದ್ದವರು ಯಾರು ಬೇಕಾದರೂ ಇದನ್ನು ಸುಲಭವಾಗಿ ತಿನ್ನಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ರುಚಿಕರವಾದ, ಆರೋಗ್ಯಕರವಾದ, ಮೃದುವಾದ ಚಪಾತಿಗಳನ್ನು ನೀವು ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.